ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮಿನಿ ವ್ಲಾಗ್ ಸೀರೀಸ್ ಕಸದಿಂದ ರಸ. ನಾನು ಮನೆಗೆ ಹೋದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಯೂಸ್ ಮಾಡದೆ ಕೊಡ್ಗೆಲಿ ವರ್ಲೆ ಹಿಡಿತಾ ಇದ್ದ ನೊಗ. ಅದನ್ನ ನೋಡಿ ಸುಮ್ಮನೆ ವೇಸ್ಟ್ ಆಗ್ತಾ ಇದೆಯಲ್ಲ, ಏನಾದರೂ ಮಾಡಬೇಕು ಅಂದ್ಕೊಂಡೆ. ಅದಕ್ಕೆ ಫಸ್ಟ್ ಅದನ್ನ ಚಂದ ತೊಳೆದು ಒಣಗಿಸಿ ಇದಕ್ಕೊಂದು ನ್ಯೂ ಲುಕ್ ಕೊಡೋಣ ಅಂತ ತಗೊಂಡೊಟ್ಟೆ. ಎಲ್ಲಿಗೆ ಅಂತೀರಾ? ಬನ್ನಿ ನಮ್ಮ ಲಾರ್ಡ್ ಸ್ಪೆಂಡರಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಇದನ್ನ ರೆಡಿ ಮಾಡಿಸೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಮನೆ ಹತ್ರ ಇರೋ ಆಶೀರ್ವಾದ ಎಂಟರ್ಪ್ರೈಸಸ್ ಅವ್ರದ್ದು ವರ್ಕ್ಶಾಪ್ ನೆನಪಾಯ್ತು. ಸೀದಾ ನೌಕ ತಗೊಂಡು ಅಲ್ಲಿ ಹೊರಟೆ. ಅವ್ರ ಕೆಲಸದಲ್ಲಿ ಫುಲ್ ಬ್ಯುಸಿ ಇದ್ರು, ಆದರೂ ಓಕೆ ಸಂಜೆ ಬನ್ನಿ ಮಾಡಿಟ್ಟಿರ್ತೀನಿ ಅಂದರು. ಮತ್ತು ಸಂಜೆ ಹೋದೆ, ನೊಗ ರೆಡಿಯಾಗಿತ್ತು. ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಅದರಲ್ಲಿ ಇದ್ದಿದ್ದು ಹೋಲ್ಸ್ಗೆಲ್ಲ ಪ್ಯಾಚ್ ಮಾಡಿ ಚಂದ ಪಾಲಿಷ್ ಮಾಡಿದರು. ಬಟ್ ನನಗೆ ಆ ವುಡ್ ಕಲರ್ ಯಾಕೋ ಇಷ್ಟ ಆಗಿಲ್ಲ. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕಲರ್ ಚೇಂಜ್ ಮಾಡೋಕ್ಕೆ ಹೇಳಿದೆ. ಸರಿ ಹಾಗಾದರೆ ನಾಳೆ ಬನ್ನಿ ಅಂದರು. ನೆಕ್ಸ್ಟ್ ಡೇ ಹೋಗ್ತೀನಿ. ನಮ್ಮ ನೊಗ ನಾನು ಹೇಳಿದ ಕಲರಲ್ಲಿ ಪಾಲಿಷ್ ಮಾಡಿದರು. ನೋಡಿ ಹೇಗೆ ಪಳ ಪಳ ಅಂತ ಹೊಳಿತಾ ಇದೆ. ನಮ್ಮ ನೊಗಕ್ಕೆ ನ್ಯೂ ಲುಕ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಮನೆಗೆ ಹೊರಟೆ. ಮನೆಗೆ ತೊಗೊಂಡೋಗಿ ಎಲ್ಲಿ ಇದನ್ನ ಫಿಕ್ಸ್ ಮಾಡೋದು ಅನ್ನೋ ಯೋಚನೆ ಬಂತು. ಸೊ ನಾನು ಈ ಗೋಡೆ ಮೇಲೆ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಕಮೆಂಟ್ ಮಾಡಿ. ಪಾರ್ಟ್ 2 ಅಲ್ಲಿ ಎಲ್ಲಿ ಫಿಕ್ಸ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅನ್ನೋ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ಫಾಲೋ ಮಾಡೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.